ತತ ರಾಜಕೀಯ ಅಂದ್ರೆ ಏನು ತತ? ತತ ಅಲ್ಲಿ ಒಂದು ಚೀಟಿಲಿ ರಾಜಕೀಯ ಅಂತ ಪದ ಸಿಕ್ತು. ಆ ಪದದ ಅರ್ಥ ಏನು ತತ? ಯಾರನ್ನ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತಾರೆ. ತತ ನಿನಗೆ ಗೊತ್ತಿರುತ್ತೆ, ನಿನಗೆ ವಯಸ್ಸಾಗಿದೆ, ನಿನಗೆ ಗೊತ್ತು ತತ, ಹೇಳು ತತ. ರಾಜಕೀಯ ಅನ್ನೋ ಪದ ಯಾರಿಗೂ ಗೊತ್ತಿಲ್ಲ. ಖುಷಿ ಆಗ್ತಾ ಇದೆ ನನಗೆ. ಒಂದು ದಿನ ಒಂದು ಕಾಲಘಟ್ಟದಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ನನಗೆ ಗೊತ್ತಿಲ್ಲ ಹಂಗಂದ್ರೆ ಏನು ಅಂತ ಕೇಳ್ತಾ ಇದ್ರು. ಇವತ್ತು ರಾಜಕೀಯ ಅಂದ್ರೆ ಏನು ಅಂತ ಕೇಳ್ತಾ ಇದಾರೆ. ನಾನು ಬದುಕಿದ್ಕು ಸಾರ್ಥಕ ಆಯ್ತು ತತ. ಅದೆಲ್ಲ ಬೇಡ ತತ. ರಾಜಕೀಯ ಅಂದ್ರೆ ನಿನಗೆ ಗೊತ್ತು, ಹಂಗಾದ್ರೆ ನಿನಗೆ ಏನು ಅಂತ ಗೊತ್ತು, ಹೇಳು ತತ. ಹೇಳ್ತೀನಿ, ಆದ್ರೆ ಒಂದು ಕಂಡೀಷನ್, ಇದನ್ನು ಯಾರಿಗೂ ನೀನು ಹೇಳ್ಬಾರ್ದು. ಯಾರಿಗೂ ಹೇಳ್ಬಾರ್ದು. ಆಯ್ತು ತತ, ಯಾರಿಗೂ ಹೇಳಲ್ಲ ನಾನು. ಹೇಳು ತತ. ಅದು ಗೊತ್ತಿಲ್ಲಂಗೆ ರೆಕಾರ್ಡಿಂಗ್ ಮಾಡ್ಬೇಕು ಇದನ್ನ. ತತ ಹೇಳ್ತದ. ಒಂದು ದಿನ ಒಂದು ಕಾಲಘಟ್ಟ ಈ ಊರಲ್ಲಿ ರಾಜಾಡಳಿತ, ರಾಜಪ್ರಭುತ್ವ ಮೆರಿತಾ ಇತ್ತು. ರಾಜಾಡಳಿತ, ರಾಜಪ್ರಭುತ್ವ ಹಾಗಂದ್ರೆ ಇವತ್ತಿನ MLAಗಳು MP ಗಳು ಹೇಗೆ ಕೆಲಸ ಮಾಡ್ತಿದಾರೋ ಆ ರೀತಿ ಇರಲಿಲ್ಲ. ಅವರೆಲ್ಲ ಬಂದ್ರೆ ಹಾರ ಹಾಕ್ತಾ ಇದ್ರು, ತುರಾಯಿ ಹಾಕ್ತಾ ಇದ್ರು, ಪಟಾಕಿ ಹೊಡಿತಾ ಇದ್ರು, ಟೊಂಗೂರ ಹೊಡಿತಾ ಇದ್ರು, ಆಪಲ್ ಹಾರ ಹಾಕ್ತಾ ಇದ್ರು, ದ್ರಾಕ್ಷಿ ಹಾರಗಳನ್ನ ಹಾಕ್ತಾ ಇದ್ರು. ದ್ರಾಕ್ಷಿ ಹಾರ, ಆಪಲ್ ಹಾರನ ಅಯ್ಯೋ ಅವ್ರನ್ನ ಮೆರವಣಿಗೆ ಮಾಡ್ತಾ ಇದ್ರ, ಪಟಾಕಿ ಹೊಡಿತಿದ್ರ, ಎಲ್ಲ ಮಾಡ್ತಾ ಇದ್ರು. ಖುಷಿಯಾಗಿ ಮಾಡ್ತಾ ಇದ್ರು. ಅವ್ರು ಮಾಡ್ತಿರೋ ತಪ್ಪು ಏನು ಅಂತ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅವ್ರನ್ನೆಲ್ಲ ನಾವು ಸಂಬಳಕ್ಕೆ ಇಟ್ಕೊಂಡಿದೀವಿ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಏನ್ ತತ ಹಿಂಗಂತಿದ್ಯಾ? ಅವತ್ತು ಯಾರು ಹೇಳೋರಿರ್ಲಿಲ್ವಾ? ಓದಿರೋರಿರ್ಲಿಲ್ವಾ? ತಿಳುವಳಿಕೆ ಇರೋರಿರ್ಲಿಲ್ವಾ? ಬಹಳ ಜನ ಇದ್ರು. ಆದರೆ ಅವ್ರ ತಿಳುವಳಿಕೆಗಳನ್ನು ಕೂಡ ಗಂಟು ಕಟ್ಟಿ ಬಿಸಾಕಿದ್ರು. ಎಲ್ಲರೂ ಕೂಡ ಅಂಧತ್ವದಲ್ಲಿ ಬದುಕ್ತಾ ಇದ್ರು. ಇದು ತಪ್ಪು ಅಂತ ಗೊತ್ತಿದ್ರು ಅದನ್ನೇ ಜೈ ಅನ್ನುವಂಥ ಅನಿವಾರ್ಯದಲ್ಲಿದ್ರು. ತತ ಅವತ್ತೆಲ್ಲ ಈ ಥರ TV, ಮೊಬೈಲ್, ಸ್ಟ್ರೀಮಿಂಗ್ಸ್ ಇವೆಲ್ಲ ಇರಲಿಲ್ವಾ? ಎಲ್ಲ ಇದ್ವು, ಆದರೆ ಇಷ್ಟೊಂದಿರಲಿಲ್ಲ. ಆದರೆ ಆ ದಿನಗಳಲ್ಲಿ ಅದನ್ನೆಲ್ಲ ಹೇಳ್ಬೇಕಾದವರು, ಮಾಧ್ಯಮದಲ್ಲಿ ಬರಬೇಕಾದವರು ಎಲ್ಲರೂ ಕೂಡ ಅವರ ಹೊಟ್ಟೆಪಾಡಿಗೂ ಅನಿವಾರ್ಯ ಸ್ಥಿತಿಗೂ ಅವರು 90% ರಾಜಕೀಯ ತೋರಿಸಿದ್ರೆ 10% ಪ್ರಜಾಪ್ರಭುತ್ವದ ಬಗ್ಗೆ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ. ಏನ್ ತತ ಹಿಂಗಂತಿದ್ಯಾ? ಅಷ್ಟು ಸ್ವತಂತ್ರ ಇರಲಿಲ್ವಾ? ಸ್ವತಂತ್ರನೂ ಇತ್ತು, ಪ್ರಜಾಪ್ರಭುತ್ವನೂ ಇತ್ತು. ಸ್ವತಂತ್ರ ಬರೋದಕ್ಕೆ ಎಷ್ಟೆಲ್ಲ ಹೋರಾಡಿದ್ರು. ಹೌದು ತತ, ಸ್ವತಂತ್ರ ಬರೋದಕ್ಕೆ ಯಾರ್ಯಾರೆಲ್ಲ ಓಡಾಡಿದ್ರು ಅಂತ ಕಥೆಗಳಿದೆ, ಎಲ್ಲದೂ ನೋಡಿದ್ದೀನಿ. ಆದರೆ ಈ ಪ್ರಜಾಪ್ರಭುತ್ವ ಅದು ಇದು ಅಂತ ಹೇಳ್ತಿದ್ಯಾ, ಪ್ರಜಾಕೀಯ ಇದು ಈ ವಿಷಯ ಬರೋದಕ್ಕೆ ಇಷ್ಟೆಲ್ಲ ವಿಷಯಗಳಿದ್ವಾ? ಆದರೆ ಇದ್ಯಾವುದು ಕೂಡ ಪುಸ್ತಕದಲ್ಲಿ ಎಲ್ಲೂ ಇಲ್ಲ. ಯಾಕೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಆದರೆ ಈ ಎಲ್ಲ ವಿಷಯಗಳನ್ನು ಕೂಡ ಮರೆಮಾಚಿ ಜನಗಳಿಗೆ ಬಹಳ ತೊಂದರೆ ಅನುಭವಿಸ್ತಾ ಇದ್ರು ಕೂಡ, ನೀವು ಅನುಭವಿಸ್ತಾನೆ ಇದ್ರು ಕೂಡ ಅವರಿಗಿದು ಗೊತ್ತಿದ್ರೂ ಕೂಡ ಇದನ್ನು ಸರಿ ಮಾಡುವಂಥ ಶಕ್ತಿ ಇರಲಿಲ್ಲ. ಅವತ್ತು ಯಾವುದೇ ಈ ರೀತಿಯ ಏನು ವಿಚಾರವಂತಿಕೆ ಏನಂತೀರ ಈ MLA MP ಗಳು ಯಾರು ಹೇಳ್ತಾ ಇರಲಿಲ್ವಾ? ಎಲ್ಲರೂ ಇದ್ರು. ಅವತ್ತು ಕೂಡ ಕಾಂಗ್ರೆಸ್, BJP, JDS, ಆಮ್ ಆದ್ಮಿ, KRS ಈ ಥರ ಅನೇಕ ಪಕ್ಷಗಳಿದ್ವು. ಆ ಎಲ್ಲ ಪಕ್ಷಗಳು ಕೂಡ ಕೊನೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅದು ಕೂಡ ಬಂತು. ಸುಮಾರು ಪಕ್ಷಗಳು, ಸ್ಥಳೀಯವಾಗಿ ಸಾಕಷ್ಟು ಪಕ್ಷಗಳು, ಹೋರಾಟಗಳು, ರೈತ ಸಂಘ, ಆ ಸಂಘ, ಈ ಸಂಘ, ಪ್ರತಿಯೊಂದು ಹೋರಾಟಗಳು ನಡೀತಾ ಇದ್ವು. ಮತ್ತು ಅವರೆಲ್ಲ ಹೇಳ್ತಾ ಇರಲಿಲ್ವಾ? ಎಲ್ಲರೂ ಹೇಳ್ಬೇಕು ಅನ್ನೋ ಅಪಪಿತನದಲ್ಲಿದ್ರು. ಎಲ್ಲರೂ ಒಳ್ಳೆಯವರೇ ಆಗಿದ್ರು. ಆದರೆ ಜನಗಳೊಳಗೆ ಬಂದು ಈ ಎಲೆಕ್ಷನ್ ಮಾಡಿ ಗೆದ್ದು ಆಯ್ಕೆಯಾಗಿ ಕೆಲಸ ಬರೋಷ್ಟರಲ್ಲಿ ಅವರು ಕೂಡ ಏನು ಮಾಡೋಕ್ಕಾಗದಿರೋಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ರು. ಅಂಥ ಪರಿಸ್ಥಿತಿನ ಹೌದು, ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಿತ್ತು. ಪಾಲಿಟಿಕ್ಸ್ ಇನ್ವೆಸ್ಟ್ ಆಯಿತು. ಅದಾದಮೇಲೆ ಅದರಿಂದ ಬರುವಂಥ ಶಿಕ್ಷಣ, ಎಜುಕೇಷನ್, ಆರೋಗ್ಯ ಎಲ್ಲ ಇನ್ವೆಸ್ಟ್ಮೆಂಟ್ ಆಯಿತು. ತಥಾ ಏನು ಹೇಳ್ತಾ ಇದೀಯಾ? ನಾವು ಹೋಗ್ತಾ ಇರೋ ಶಾಲೆ ಇವತ್ತು ಇಷ್ಟು ಉನ್ನತೀಕರಣವಾಗಿದೆ, ಇಷ್ಟೊಂದು ಸೌಲಭ್ಯಗಳಿದೆ, ಅದಕ್ಕೆ ಅವತ್ತು ದುಡ್ಡು ಕೊಡಬೇಕಾಗಿತ್ತಾ? ಈ ಆಸ್ಪತ್ರೆಗಳಿಗೆ ಅವತ್ತು ದುಡ್ಡು ಕೊಡಬೇಕಾಗಿತ್ತಾ? ನಾವೆಲ್ಲ ಟ್ಯಾಕ್ಸ್ ಕಟ್ತಾ ಇರಲಿಲ್ವಾ? ಎಲ್ಲರೂ ಟ್ಯಾಕ್ಸ್ ಕಟ್ತಾ ಇದ್ರು. ಆದರೆ ಆ ಟ್ಯಾಕ್ಸ್ ಯಾವ್ದಕ್ಕೆ ಕಟ್ತಾ ಇದ್ದೀವಿ, ಯಾರಿಗೆ ಕಟ್ತಾ ಇದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲದಂಥ ಪರಿಸ್ಥಿತಿಯಲ್ಲಿದ್ದರು. ತಥಾ ಏನು ಹೇಳ್ತಾ ಇದೀಯಾ? ಯಾವ ಜಮಾನದಲ್ಲಿದೆಯಾ ನೀನು? ನಾವೇನಿದೆ ಆ ಜಮಾನ ಎಲ್ಲ ಇತ್ತು ನಮ್ಮ ಹತ್ರ. ಆದರೆ ನಮಗೆ ಕಳ್ಳರು, ದರೋಡೆಕೋರರೇ ದಂತಕಥೆಗಳಾಗುವಂಥ ಸಿನಿಮಾಗಳು ಬರ್ತಾ ಇದ್ವು. ಆ ಸಿನಿಮಾಗಳ ಗುಂಗಲ್ಲಿ ಅವ್ರು ಏನು ಹೇಳಕ್ಕೆ ಹೋಗ್ತಾ ಇದ್ರು, ಆ ವಿಷಯಗಳನ್ನ ಗೊತ್ತಿದ್ರು ಗೊತ್ತಾಗದೇ ಇರೋ ರೀತಿ ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇದ್ವು. ಆ ಸಿನಿಮಾಗಳಿಗೆ ಫ್ರೀ ಟಿಕೆಟ್ ಕೊಟ್ಟು ಜನಗಳನ್ನ ನೋಡೋಕೆ ಬಿಡ್ತಾ ಇದ್ರು. ಅವನ್ನೇ ನೋಡಬೇಕು, ಅದನ್ನೇ ಮಾತಾಡಬೇಕು. ಜಾತಿ, ಧರ್ಮ, ಪಂಗಡ, ಆರೋಗ್ಯ, ಬಡತನ, ಶಿಕ್ಷಣ ಇದರಿಂದ ಒಡೆದಾಕಿದ್ರು ನಮ್ಮನ್ನೆಲ್ಲನ.
ಅಲ್ಲ ಇದನ್ನೆಲ್ಲ ಮಾಡ್ತಾ ಇದ್ರೆ ಈ ಉಳಿದ ಪಕ್ಷಗಳೆಲ್ಲ ಏನ್ ಮಾಡ್ತಾ ಇದ್ರು? ನಾನು ಹೇಳಿದ್ನಲ್ಲ ಮಗನೇ, ಅವರು ಕೂಡ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಅವರಿಗೆಲ್ಲ ಈ ಪ್ರಜಾಕೀಯ ವಿಚಾರಗಳು, ಪ್ರಜಾಪ್ರಭುತ್ವದ ಬಗ್ಗೆ ಹೇಳಿದ್ರೆ ಇದೆಲ್ಲ ಆಗುತ್ತಾ ಅನ್ನೋ ಡೌಟಲ್ಲಿದ್ರು. ಅವರಿಗೂ ಕೂಡ ಇದೆಲ್ಲ ಬೇಕಿತ್ತು. ಆದ್ರೆ ಇದೆಲ್ಲ ಮತ್ತೆ ಹೇಗಾಯ್ತು? ಈ ಮಿರಾಕಲ್ ಹೇಗಾಯ್ತು? ಒಂದು ವ್ಯಕ್ತಿ, ಅದು ವ್ಯಕ್ತಿ ಅಲ್ಲ, ಉಪೇಂದ್ರ ಅನ್ನೋ ವ್ಯಕ್ತಿ, ಸಿನಿಮಾ ನಟ, ನಿರ್ದೇಶಕ, ನಿರ್ಮಾಪಕ, ಈ ಎಲ್ಲ ಮಜಲುಗಳಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಒಬ್ಬ ಇದ್ದ. ಆ ವ್ಯಕ್ತಿ UI ಅಂತ ಒಂದು ಸಿನಿಮಾ ಮಾಡ್ದ, ಸೂಪರ್ ಅಂತ ಒಂದು ಸಿನಿಮಾ ಮಾಡ್ದ. ಈ ಎಲ್ಲ ಸಿನಿಮಾಗಳನ್ನು ನೋಡ್ತಾ ಆ ವ್ಯಕ್ತಿತ್ವವಾಗಿ ಬದಲಾಗ್ತಿದ್ದನ್ನು ನಾವು ಕಂಡು, ಈ ವಿಚಾರವಂತಿಕೆ ನಮ್ಮವರೆಗೂ ಮೊಬೈಲ್ ಬಂತು, ಮೊಬೈಲಿಂದ ತಿಳಿತು. ಆ ಸಮಯದಲ್ಲಿ ಕರೋನಾ ಬಂತು, ಬೇಡವಾದ ಯುದ್ಧಗಳು ಬಂದವು. ಇದನ್ನೆಲ್ಲ ನೋಡ್ತಾ ಇಲ್ಲ, ಈ ವ್ಯಕ್ತಿ CM ಆಗಿ ಬಂದಿರೋನಲ್ಲ, ಈ ವ್ಯಕ್ತಿ ಏನೋ ಹೇಳ್ತಾ ಇದ್ದಾನೆ, ಈ ವ್ಯಕ್ತಿ ಹಿಂದ್ಗಡೆ ಏನೋ ವ್ಯಕ್ತಿತ್ವ ಇದೆ, ಈ ವಿಚಾರವಂತಿಕೆ ನಮಗೆಲ್ಲ ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಪ್ರಜಾಪ್ರಭುತ್ವ ಇದೆ, ಇದನ್ನ ಯಾಮಾರಿಸಿದ್ದಾರೆ ಅಂತ ಗೊತ್ತಾಯ್ತು. ನಾವು ಆ ವಿಚಾರಗಳ ಹಿಂದೆ ಹೋದ್ವು. ನಾವು ಈ ಮೊಬೈಲ್ಗಳನ್ನ ಹಿಡ್ಕೊಂಡು ಎಷ್ಟೋ ವಿಷಯಗಳನ್ನ ತಲುಪಿಸ್ತಾ ಹೋದ್ವು. ಹಾಗಾದ್ರೆ ಅದೆಲ್ಲ ಶೇರ್ ಆಗ್ಬೇಕಾಯ್ತು, ನೋಡ್ಬೇಕಾಯ್ತಲ್ಲ ಜನ. ಇಲ್ಲ, ವಿಡಿಯೋ ನೋಡೋಕ್ಕೂ ಶೇರ್ ಮಾಡೋಕ್ಕೂ ಅಷ್ಟೊಂದು ವಿಷಯಗಳನ್ನು ಅರಗಿಸ್ಕೊಳಕ್ಕೂ ಆಗದೆ ಇರುವಂಥ ಮಟ್ಟಕ್ಕೆ ಜನ ಇದ್ದರು. ಆದರೆ ಈ ಕರೋನಾ, ಈ ಯುದ್ಧ, ಈ ಗಲಾಟೆ, ಈ ರಾಜಕೀಯ ಪಕ್ಷಗಳು ಅನಿವಾರ್ಯವಾಗಿ ಮಾಡ್ತಾ ಇದ್ದಂಥ ಗಲಾಟೆಗಳನ್ನೆಲ್ಲ ನೋಡಿ ಜನ ಬದಲಾಗ್ತಾ ವಿಚಾರವಂತರಾದರು. ಹಳ್ಳಿಗಳಲ್ಲಿ ಈ ಪ್ರಜಾಕೀಯ ವಿಚಾರಗಳು, ಪ್ರಜಾಪ್ರಭುತ್ವದ ವಿಚಾರಗಳು, ಹೋರಾಟದಿಂದ ಏನೇನೆಲ್ಲ ಆಗುತ್ತೆ, ಹೋರಾಟಗಳು ಯಾವಾಗ ಬೇಕು, ಬ್ರಿಟಿಷರು ಅಂದರೆ ಯಾರು, ಸ್ವತಂತ್ರ ಅಂದರೆ ಯಾವುದು, ಈ ವಿಷಯಗಳೆಲ್ಲ ಹೇಳ್ತಾ ಅದೆಷ್ಟೋ ಜನ ಬದಲಾಯಿಸ್ತಾ ಹೋದ್ರು. ಸತ್ಯನ ಮುಚ್ಚಿಡಕ್ಕಾಗದೇ ಇರೋಂಥ ಸಂದರ್ಭ ಬಂದಾಗ ಸತ್ಯ ವ್ಯಾಪಿಸ್ತಾ ಹೋಯ್ತು. ಈ ಟೆಕ್ನಾಲಜಿಯಿಂದ ಎಲ್ಲ ತಿಳಿತಾ ಹೋಯ್ತು, ಈ ಟೆಕ್ನಾಲಜಿ ಎಲ್ಲ ಬದಲು ಮಾಡ್ತಾ ಹೋಯ್ತು. ತಥಾ ಇಂಥ ವಿಷಯಗಳನ್ನ ಯಾಕೆ ಹೇಳ್ಬೇಡ ಅಂತಿದ್ಯಾ? ಇದನ್ನೆಲ್ಲ ಕತೆ ಕಟ್ಟಿ ಹೇಳ್ಬೋದಿತ್ತಲ್ಲ, ನೀವು ಯಾಕೆ ಹೇಳಿಲ್ಲ? ನೋಡು, ಯಾಕೆ ಹೇಳಿಲ್ಲ ಅಂತ ಕೇಳಿದೆ ಅಲ್ವಾ? ಇವತ್ತು ಏನಾದರೂ ಈ ವಿಷಯ ಗೊತ್ತಾದರೆ, ಸ್ವತಂತ್ರದ ಪೂರ್ವದಲ್ಲಿ ಬ್ರಿಟಿಷರನ್ನ ಓಡಿಸೋದಿಕ್ಕೆ ನಮ್ಮೊಳಗೆ ಇದ್ದವರು ಬ್ರಿಟಿಷರಿಗೆ ಸಾಥ್ ಕೊಟ್ಟರು, ಅದಂತೆ ಇದಂತೆ, ಅವರು ಹೆಲ್ಪ್ ಮಾಡಿದ್ರಂತೆ, ಇವರು ಹಂಗೆ ಮಾಡಿದ್ರಂತೆ, ಇವರು ಹೋರಾಟಗಾರರಂತೆ ಅಂತ ಏನು ನಡೀತಾ ಇತ್ತಲ್ಲ, ಅದೇ ರೀತಿ ಇವತ್ತಿನ ಜನ್ರೇಷನ್ಗೆ ರಾಜಕೀಯ ಅಂತೆ, ಇದು ಈ ಪಕ್ಷ ಅಂತೆ, ಇದು ಆ ಪಕ್ಷ ಅಂತೆ, ಈ ಪಕ್ಷದಲ್ಲಿದ್ದವ್ರು ಹಿಂಗೆ ಮೋಸ ಮಾಡಿದ್ರಂತೆ, ಈ ಪಕ್ಷದಲ್ಲಿದ್ದವರು ಯಾಮಾರಿಸಿದ್ರಂತೆ ಅಂತ ಗೊತ್ತಾದರೆ ನೀವೆಲ್ಲರೂ ಕೂಡ ನಾಳೆ ನಮ್ಮಜ್ಜ ಪ್ರಜಾಕಿದನು, ನಮ್ಮಜ್ಜ ಆ ಪಕ್ಷದವನು, ನಮ್ಮಜ್ಜ ಈ ಪಕ್ಷದವನು ಅಂತ ನೀವು ಗುದ್ದಾಡಿ, ಮತ್ತೆ ನೀವು ಜಗಳಾಡಿ ಈ ಅಮೂಲ್ಯವಾದ ಪ್ರಜಾಪ್ರಭುತ್ವನ ಮತ್ತೆ ಮರ್ತು ಬಿಡ್ತೀರಾ. ಮತ್ತೆ ನಿಮಗೆ ಅವ್ರು ಹೇಳ್ದಂಥ ಪ್ರಜಾಪ್ರಭುತ್ವದ ವಿಚಾರಗಳು ಮತ್ತೆ ಕೊಲೆ ಆಗ್ತವೆ, ಮತ್ತೆ ಸಾಯಿಸ್ತಾರೆ ಅನ್ನೋ ಕಾರಣಕ್ಕೆ ಈ ವಿಷಯ ಗೊತ್ತಾಗ್ದಂಗಿದ್ರು ಪರವಾಗಿಲ್ಲ ಅಂತ ಮುಚ್ಚಿಟ್ಟಿದ್ದಾರೆ. ಬದಲಾವಣೆ ಬಂದಿದೆ, ಈ ಬದಲಾವಣೆ ಸಾಕು. ಇಲ್ಲಿ ಯಾರೋ ಗೆಲ್ಲಿ, ಯಾರೋ ಆಗಲಿ, ಯಾರೋ ಆಡಳಿತ ಮಾಡಲಿ ಅನ್ನೋದಲ್ಲ, ಈ ವ್ಯವಸ್ಥೆನ ಜನ ತಾಂಡಿದ್ದಾರೆ, ಜನ ಚೇಂಜ್ ಆಗ್ತಿದ್ದಾರೆ, ಜನ ಮಾಡ್ತಾರೆ ಅನ್ನೋದಿದೆಯಲ್ಲ, ಅದೇ ಆಗ್ಬೇಕಾಗಿರೋದು. ಅದಾಗಿದೆ, ಅಷ್ಟು ಆತ್ಮತೃಪ್ತಿ ನಮಗಿದೆ, ಸಾಕು. ಅಜಾ ತಥಾ ನೀನು ಹಿಂಗೆಲ್ಲ ಮಾಡ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಇದನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಮೊಮ್ಮಗನೇ, ನೀನು ಯಾರ ಮೊಮ್ಮಗ ಅಂತ ನನಗೆ ಗೊತ್ತಲ್ವಾ? ನೀನು ಹಿಂಗೆಲ್ಲ ಮಾಡ್ತೀಯ ಅಂತ ಗೊತ್ತು, ಅದಕ್ಕೆ ನಿನ್ನ ಮೊಬೈಲ್ ನೆಟ್ವರ್ಕು, ನಿನ್ನ ಮೊಬೈಲ್ ಎಲ್ಲ ವಿಷಯಗಳನ್ನು ಕೂಡ ನಾನು ಬ್ಲೂಟೂತಲ್ಲಿ ಆಫ್ ಮಾಡಿದ್ದೀನಿ. ಇದನ್ನು ನೀನು ಪ್ರಸಾರ ಮಾಡೋಕ್ಕಾಗಲ್ಲ. ತಥಾ ಯಾಕೆ ಮಾಡಿದೆ? ಈ ವಿಷಯ ಎಲ್ಲರಿಗೂ ತಿಳಿಬೇಕು, ಈ ವಿಷಯ ಗೊತ್ತಾಗಬೇಕಾಯ್ತಲ್ವಾ? ನಮ್ಮ ತಾತಗೆ ಈ ವಿಷಯ ಗೊತ್ತಿಲ್ಲ. ನಾನು ಇದನ್ನು ಲೈವ್ ಸ್ಟ್ರೀಮಿಂಗಲ್ಲಿ, ಲೊಕೇಶನಲ್ಲಿ ಎಲ್ಲರಿಗೂ ಹಂಚಿದ್ದೀನಿ. ಇದು ಎಲ್ಲರ ಹತ್ರ ಹೋಗಿದೆ. ನಮ್ಮ ತಾತ ನೀನು ಹೇಳ್ದೆ ಅಲ್ವಾ, ಇದನ್ನು ಬೇರೆ ಒಂದು ಬ್ಯಾಕಪ್ ಇಟ್ಕೊಂಡು ಎಲ್ಲರಿಗೂ ಹಂಚಿದ್ದೀನಿ, ಎಲ್ಲರಿಗೂ ತಿಳಿಸ್ತೀನಿ ನಾನು. ನೋಡು, ಸತ್ಯ ಬೆಂಕಿ ಇದ್ದಂಗೆ, ಯಾವತ್ತೋ ಒಂದು ದಿವಸ ತಿಳಿಬೇಕಾಯ್ತು, ಎಲ್ರಿಗೂ ತಿಳಿತಾ ಇದೆ. ಇವತ್ತು ನಿನಗೆ ತಿಳಿತಾ ಇದೆ, ನೀನು 4 ಜನಕ್ಕೆ ತಿಳಿಸ್ತಾ ಇದೀಯಾ. ಇದು ಇವತ್ತು ಆಗಬೇಕಾಗಿತ್ತೇನೋ, ಕಾಲ ಪಕ್ವವಾಗಿದೆ. ಇದನ್ನು ಅರಗಿಸ್ಕೊಳ್ಳೋ ಶಕ್ತಿನೂ ನಿಮಗೆ ಬಂದಿರ್ಬೋದು. ಇದನ್ನೆಲ್ಲ ನೋಡಿ ನಾವು ಹಿಂಗೆ ಆಗಬಾರ್ದು ಅನ್ನೋ ಶಕ್ತಿನೂ, ಜ್ಞಾನನೂ ಬಂದಿರ್ಬೋದು. ಅದು ಆಗ್ಬಿಡ್ಲಿ ಬಿಡು. ಆದರೆ ರಾಜಕೀಯ ಅಂದ್ರೇನು ಅಂತ ಗೊತ್ತಾಗದೇ ಇರುವಂಥ ಪ್ರಜಾಕಾರಣ, ಪ್ರಜಾಪ್ರಭುತ್ವ ಬಂದಿದೆಯಲ್ಲ, ಅದಕ್ಕೆ ನಾನು ಧನ್ಯವಾದ. ಇವತ್ತು ನಾವೆಲ್ಲ ಈ ವಿಚಾರಗಳನ್ನು ಹೇಳಿ, ಈ ವಿಚಾರಗಳನ್ನು ಬಸ್ಸಲ್ಲಿ, ಟ್ರೈನಲ್ಲಿ, ಅಲ್ಲಿ ಇಲ್ಲಿ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಇವತ್ತು ಜನ ಸುಖವಾಗಿದ್ದಾರೆ, ಶಾಂತಿಯಿಂದ ಇದ್ದಾರೆ, ಅನ್ಯೋನ್ಯವಾಗಿದ್ದಾರೆ, ಜಾತಿ ಧರ್ಮದ ಸಂಕೋಲೆಗಳಿಂದ ಹೊರ ಬಂದಿದ್ದಾರೆ, ಒಳ್ಳೆ ರೀತಿ ಬದುಕ್ತಾ ಇದ್ದಾರಲ್ಲ, ಸಾಕು. ಇನ್ನು ನಾವು ಸತ್ರು ನಾನು ಯೋಚನೆ ಮಾಡಲ್ಲ. ಸಾಕು ಮಗನೇ, ಸಾಕು ಮೊಮ್ಮಗನೇ, ಸಾಕು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕ